ತನಿಖೆ ಹಂತದಲ್ಲಿ ರಾಜೀನಾಮೆ ಕೊಡಬಾರ್ದು ಅಂತೇನಲ್ಲ. ತನಿಖೆ ತನಿಖೆ ರಾಜ್ಯ ಸರ್ಕಾರ SIT ಮಾಡಿ ತನಿಖೆಯನ್ನು ಮಾಡಿಸ್ತಾ ಇದೆ. ಮತ್ತು CODಯಿಂದ ಮಾಡಿಸಿದರೇನು, SITಯಿಂದ ಮಾಡಿಸಿದರೇನು, ಅದು ರಾಜ್ಯ ಸರ್ಕಾರದ ಆಡಳಿತಕ್ಕೆ ಬರ್ತಕ್ಕಂಥ ಯೂನಿಟ್ಗಳು. ಹಾಗಾಗಿ ನಿಷ್ಪಕ್ಷಪಾತವಾದಂಥ ತನಿಖೆ ಆಗ್ತದ ಅನ್ನೋ ನಂಬಿಕೆ ಅವ್ರು ಇಲ್ಲದಕ್ಕಾಗಿ ಅರ್ಜಿದಾರರು, ಕಂಪ್ಲೇನೆಂಟ್ಸು ಈ ರೀತಿ ಗವರ್ನರ್ ಮೊರೆ ಹೋಗಿದ್ದಾರೆ. ಅದರಲ್ಲಿ ತಪ್ಪೇನಿಲ್ಲ, ಅದು ರೂಲ್ ಆಫ್ ಲಾ. ಪಕ್ಷವಾಗಿ ನೈತಿಕ ಹೊಣೆ ಹೊತ್ತು ರಾಜೀನಾಮೆ ಕೊಡಿ ಅಂತ ನಾವು ಕೇಳುವುದು ನಮ್ಮ ಕರ್ತವ್ಯ ಮತ್ತು ಜವಾಬ್ದಾರಿ. ಈ ನಾಡಿನ ಜನರ ಹಿತದೃಷ್ಟಿಯಿಂದ ನಾವು ನಮ್ಮ ಕರ್ತವ್ಯ ಜವಾಬ್ದಾರಿಯನ್ನು ನಿರ್ವಹಣೆ ಮಾಡ್ತೀವಿ. ಯಾವ ರೀತಿ ಹೋರಾಟಕ್ಕೆ ಸಜ್ಜ? ಅದು ರಾಜ್ಯ ಮಟ್ಟದಲ್ಲಿ ಪ್ರಮುಖರೆಲ್ಲರೂ ಸೇರಿ, ಪಾರ್ಟಿ ಅಧ್ಯಕ್ಷರು ಎಲ್ಲರೂ ಸೇರಿ ನಿರ್ಣಯ ತಗೊಳ್ತಾರೆ. ರಾಜ್ಯಪಾಲರ ಈ ಒಂದು ನಡೆಯನ್ನು ಖಂಡಿಸಿ, ರಾಜ್ಯಪಾಲರ ನಡೆ ಖಂಡಿಸಿ ರಾಜ್ಯಪಾಲರ ವಿರುದ್ಧ ನಾವು ಕಾನೂನು ಹೋರಾಟ ಮಾಡ್ತೀವಿ ಅಂತ ಪರಮೇಶ್ವರ್ ಹೇಳಿದ್ದಾರೆ. ಹೋಮ್ ಮಿನಿಸ್ಟರ್ ನಾನು ಹೇಳಿದೆ, ರಾಜ್ಯಪಾಲರ ನಡೆ ಖಂಡಿಸಿ ಹೋರಾಟ ಮಾಡ್ತೀವಿ ಅನ್ನೋದು ಬಂಡತನದ ಮಾತಾಗ್ತದೆ. ನಾನು ನಿಮ್ಗೆ ಮೊದಲೇ ಹೇಳಿದೆ, ರಾಜ್ಯಪಾಲರು ಆಯಾ ರಾಜ್ಯಗಳಲ್ಲಿ ರಾಷ್ಟ್ರಪತಿಗಳ ಪ್ರತಿನಿಧಿಯಾಗಿ ಕೆಲಸ ಮಾಡ್ತಾರೆ. ಸಂವಿಧಾನ ಆಶಯಕ್ಕೆ ಅನುಗುಣವಾಗಿ ಕೆಲಸ ಮಾಡ್ತಾರೆ. ಅದಕ್ಕಾಗಿ ಅವ್ರ ವಿರುದ್ಧ ಹೋರಾಟ ಮಾಡ್ತೇನೆ ಅನ್ನೋದು, ನ್ಯಾಯಾಲಯದ ವಿರುದ್ಧ ಹೋರಾಟ ಮಾಡ್ತೇನೆ ಅನ್ನೋದು ಹಾಸ್ಯಾಸ್ಪದ. ಕಾಂಗ್ರೆಸ್ ಈ ದೇಶಕ್ಕೆ ಸ್ವಾತಂತ್ರ್ಯ ಬಂದ ಮೇಲೆ 60 ವರ್ಷ ಆಡಳಿತ ಮಾಡಿದೆ. 60 ವರ್ಷದ ಆಡಳಿತದಲ್ಲಿ 56 ಚುನಾಯಿತ ಸರ್ಕಾರಗಳನ್ನ ವಜಾ ಮಾಡಿದ್ದಾರೆ ಕಾಂಗ್ರೆಸ್ ಆಡಳಿತ. ಹಾಗಾದ್ರೆ ದುರ್ಬಳಕೆ ಹೌದೋ ಅಲ್ವದು? ಇವತ್ತು ನಮ್ಮ ಸರ್ಕಾರ ಮೋದಿಯವರು ಪ್ರಧಾನಮಂತ್ರಿ ಆದಮೇಲೆ ಯಾವುದೇ ಸರ್ಕಾರವನ್ನು ವಜಾ ಮಾಡ್ತಕ್ಕಂಥ ಕೆಲಸ ಕೈ ಹಾಕಿಲ್ಲ, ಸಂವಿಧಾನವನ್ನು ದುರ್ಬಳಕೆ ಮಾಡಿಕೊಂಡಿಲ್ಲ, ಮತ್ತು ರಾಜಭವನವನ್ನು ಯಾವುದೇ ಕಾರಣಕ್ಕೂ ಮೋದಿಯವರು ದುರ್ಬಳಕೆ ಮಾಡಿಕೊಳ್ಳಲಿಕ್ಕೆ ಸಾಧ್ಯ ಇಲ್ಲ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.